let's go. Okay. ಸೊ ಸ್ವಲ್ಪ ರೆಸ್ಟ್ ತೆಗೆದ್ಬಿಟ್ಟು ಇದೀಗ ನಾವು ರೂಮಿಂದ ಹೊರಗಡೆ ಬಂದಿದ್ದೀವಿ. ಐ ಥಿಂಕ್ ಲುಕ್ಸ್ ಲೈಕ್ ಮೈ ಹಸ್ಬೆಂಡ್ ಸ್ಪಾಟೆಡ್ ಸಮ್ ಡಿಯರ್. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಬಿಟ್ವೀನ್ ದಿಸ್ ಅಂಡ್ ದಟ್. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೊ ತುಂಬಾ ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಹಿಂದೆ ನೋಡ್ತಾ ಇದ್ದೀರಾ, ಕೆನ್ ಯು ಸಿ ಎಷ್ಟು ನಿಮಗೆ ಕಾಣಿಸುತ್ತೆ ಅಂತ ನಂಗೂ ಗೊತ್ತಿಲ್ಲ. ನಾವು ತಾರಕ ರಿಸರ್ವಿಯರ್ ಹತ್ರ ಇದ್ದೀವಿ ಅಂಡ್ ವಿ ಹ್ಯಾವ್ ಕಮ್ ಟು ಅ ವೆರಿ ಐ ವುಡ್ ಸೇ ಅನ್ಎಕ್ಸ್ಪ್ಲೋರ್ಡ್ ರೆಸಾರ್ಟ್. ತುಂಬಾ ಜನ ಈ ರೆಸಾರ್ಟ್ ಬಗ್ಗೆ ವಿಡಿಯೋ ಹಾಕ್ಲಿಲ್ಲ. ತುಂಬಾ ಪ್ರೀಮಿಯಂ ಆರ್ ಐ ವುಡ್ ಸೇ ಪ್ರೈಮ್ ಲೊಕೇಶನ್ ಅಲ್ಲಿದೆ. ಆಕ್ಚುಲಿ ಆಲ್ವೇಸ್ ರೆಸಾರ್ಟ್ ಹೋಗುವಾಗ ವಾಟ್ ವಿ ಜನರಲಿ ಪ್ರಿಫರ್ ಇಸ್ ಟು ಹ್ಯಾವ್ a very good view right in front of our stay. That's something we would always prefer. ಸೊ ಹಾಗಿರುವಾಗ ಒಂದು ಒಳ್ಳೆ ಲೊಕೇಶನ್ ಹತ್ರ ಬಂದಿದ್ದೀವಿ. ಏನು ಎಂತ ಡೀಟೇಲ್ಸ್ ಎಲ್ಲ ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ತಿಳಿಸ್ತೀನಿ. ಸೊ ಕೀಪ್ ವಾಚಿಂಗ್ ಟಿಲ್ ದಿ ಎಂಡ್. ಜಲಾಶಯ ಸಾರಿ ಜಲಾಶಯ ತಾರಕ ಜಲಾಶಯ. ಸಮ್ಮರ್ ಅಲ್ಲ. ಸೊ ಇದೀಗ ನಾವು ರೆಸಾರ್ಟ್ ಒಳಗಡೆ ಎಂಟರ್ ಆಗಿದ್ದೀವಿ. ಎಂಟರ್ ಆದ ತಕ್ಷಣ ಬ್ಯಾಗ್ ಎಲ್ಲ ಇಟ್ಬಿಟ್ಟು ವಿ ಕೇಮ್ ಟು ಹ್ಯಾವ್ ಸಮ್ ಫುಡ್. ಯಾಕಂದರೆ ಆಬ್ವಿಯಸ್ಲಿ ತುಂಬ ಹಸಿವೆ ಆಗ್ತಾ ಇತ್ತು. ಸೊ ಮೊದಲನೇದಾಗಿ ಪುಲಾವ್ ಥರ ಇತ್ತು. ನಾವು ವೆಜ್ ಇವತ್ತು. ಸೊ ಪ್ಲೇನ್ ರೈಸ್, ಪುಲಾವ್, ರಸಮ್ ಮತ್ತು ಸ್ವಲ್ಪ ದಾಲ್ ಇತ್ತು. ಹಾಗೆ ಪನ್ನೀರ್ ಫ್ರೈ ಮಾಡಿದರು. ಮತ್ತು ಹಾಗೆ ಏನೋ ಒಂದು ವೆಜ್ ಐಟಮ್ ಇತ್ತು, ಅದು ಏನಂತ ಕರೆಕ್ಟಾಗಿ ಗೊತ್ತಿಲ್ಲ. ಏನೋ ಕ್ಯಾಬೇಜ್ ಇದು ಪಲ್ಯ ಥರ ಮಾಡಿದರು. ಆ್ಯಂಡ್ ಹಪ್ಪಳ ಮತ್ತು ಸ್ವೀಟು, ಗುಲಾಬ್ ಜಾಮೂನ್ ಇತ್ತು. ಸೊ ಆಲ್ಮೋಸ್ಟ್ ಏನೆಲ್ಲ ಒಂದು ರೆಸಾರ್ಟಲ್ಲಿ ಸರ್ವ್ ಮಾಡ್ತಾರೆ ಅದೆಲ್ಲ ಐಟಮ್ಸ್ ಇತ್ತು. ಫುಡ್ ಟೇಸ್ಟ್ ಬಂದುಬಿಟ್ಟು ಹೇಳೋದಾದರೆ ಚೆನ್ನಾಗಿಯೇ ಇತ್ತು. ಒಂದೊಂದು ಲೊಕೇಶನಲ್ಲಿ ಐಟಮ್ಸ್ ತೊಗೊಂಬರೋದಂದರೆ ತುಂಬಾ ಕಷ್ಟ, ಎಸ್ಪೆಷಲಿ ಇಂಥ ಒಂದು ಏರಿಯಾ ವೇರ್ ಇಟ್ಸ್ ವೆರಿ ವೆರಿ ಫಾರ್ ಟು ದ ಸಿಟಿ. ಹೇ ಹಾಯ್ ಫ್ರೆಂಡ್ಸ್. ಸೊ ಊಟ ಆಯಿತು. ಲೊಕೇಶನ್ ಹೇಗಿದೆ ಏನಂತ ನಿಮಗೆ ತೋರಿಸ್ಬೇಕಂತ ತುಂಬ ಎಕ್ಸೈಟ್ಮೆಂಟಲ್ಲಿ ನಾವಿದ್ವಿ. ಲೊಕೇಶನ್ ಅಂತೂ ಸೂಪರ್ ಆಗಿದೆ. ಇಲ್ಲೇ ನಮ್ಮ ಮುಂದೆ ಇದೆ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಶೋ ಯು ದ್ಯಾಟ್. ಬಟ್ ಓವರ್ ಆಲ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕಾದ್ರೆ ದೆರ್ ಆರ್ ಕಪಲ್ ಆಫ್ ಥಿಂಗ್ಸ್. ನಾನು ಆ್ಯಕ್ಚುಲಿ ನಿಮಗೆ ಕೆಲವು ವಿಡಿಯೋ ತೋರಿಸ್ತೀನಿ ಆ್ಯಂಡ್ ದೆನ್ ಐ ವಿಲ್ ಟೆಲ್ ಯು our real experience. ಸೊ ಇದು ನಮ್ಮ ರೂಮು. ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬೈನೋಕ್ಯುಲರ್ ತಂದಿದ್ದಾರೆ, ಏನಾದರೆ ಪ್ರಾಣಿ ಪಕ್ಷಿ ನೋಡೋಕ್ಕೆ ಸಿಗಂತ ಅಂತ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಟ್ ಎನಿವೇ ನಾನೀಗ ನಮ್ಮದು ಫ್ರಂಟ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ನೋ ಡೌಟ್ ಅಬೌಟ್ ಇಟ್. ಯು ಕ್ಯಾನ್ ಸಿ ಡಿಯರ್. ಓಕೆ, ಇವರು ಯಾವುದೋ ಒಂದು ಪ್ರಾಣಿ ನೋಡಿದ್ರು, ಡಿಯರ್ ನೋಡಿದ್ರು ಅಂತ ಹೇಳಿದರು. ಬಟ್ ಐ ವಿಲ್ ಕಂಟಿನ್ಯೂ ಮೈ ಬ್ಲಾಗ್. ಸೊ ಬೇಸಿಕ್ಲಿ ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಲೊಕೇಶನ್ ಚೆನ್ನಾಗಿದೆ, ಆದರೆ ಈಗ ಈ ಪ್ರಾಪರ್ಟಿ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಸೊ ಕನ್ಸ್ಟ್ರಕ್ಷನ್ ಅಂದ ತಕ್ಷಣ ಏನಾಗುತ್ತೆ, ದೇರ್ ವಿಲ್ ಬಿ ಲಾಡ್ ಆಫ್ ಸೌಂಡ್ ಅಲ್ವಾ. ಎಕ್ಸ್ಪೆಕ್ಟೇಷನ್ ಏನು ನಮ್ಮದಿತ್ತು ಅದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ. ಅಪಾರ್ಟ್ ಫ್ರಮ್ ದ ಲೊಕೇಶನ್, ಫುಡ್ ಚೆನ್ನಾಗಿತ್ತು, ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಇಟ್ ವಾಸ್ ಗುಡ್. ಬಟ್ I think there are a lot of things that they need to work on, and I think they are already doing, which is good. But I think ಈ ಪಾಯಿಂಟಿಗೆ ಅಂದರೆ ಈಗ ಅವ್ರು ಏನು ಚಾರ್ಜ್ ಮಾಡ್ತಿದ್ದಾರಲ್ವ, I don't think that's very reasonable, frankly. Probably they need to rework on how they are going to market themselves,
ಆರ್ ಇದಕ್ಕೇನು ಪ್ರೈಸ್ ಈಗ ಸದ್ಯಕ್ಕೆ ಏನು ಹೇಳ್ತಾ ಇದ್ದಾರೆ ಅಷ್ಟು ಪ್ರೈಸ್ ಕೊಡೋದು ಐ ಡೋಂಟ್ ಥಿಂಕ್ ವಿ ಆರ್ ಆಲ್ರೆಡಿ ಪೇಯಿಂಗ್ ಅರೌಂಡ್ 10,000 rupees. ಸೊ ಡೆಫಿನೆಟ್ಲಿ ದಟ್ಸ್ ನಾಟ್ ದ ರೈಟ್ ಅಮೌಂಟ್. ಒಮ್ಮೆ ಕನ್ಸ್ಟ್ರಕ್ಷನ್ ಎಲ್ಲ ಆಗಲಿ, ಅದೆಲ್ಲ ಕಳೆದ ನಂತರ ಅವರು ದೇ ಕ್ಯಾನ್ ಗಿವ್ ಅ ಗುಡ್ ಪ್ರೈಸ್ ಬಿಕಾಸ್ ಚೆನ್ನಾಗಿದೆ ಲೊಕೇಶನ್. ಬಟ್ ಐ ಥಿಂಕ್ ರೈಟ್ ನೌ ನೋ, ಬಿಗ್ ನೋ ಆ್ಯಕ್ಚುಲಿ. ಸೊ ಅದು ಒಂದೇ ದೊಡ್ಡ ಡಿಸಪಾಯಿಂಟ್ಮೆಂಟ್. ಆ್ಯಂಡ್ ವಿ ಡಿ ನಾಟ್ ಗೆಟ್ ಅ ಕ್ಲಿಯರ್ ಮೆಸೇಜ್ ಆಲ್ಸೋ ದ್ಯಾಟ್ ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್. ಬರೀ ಇದು ಎರಡೇ ಪ್ರಾಪರ್ಟಿ ನೋಡಿ, ಇದು 2 ವಿಲಾ ಈ ಥರ ಇರುತ್ತೆ ನಿಮಗೆ. ಇಲ್ಲೊಂದು ರೂಮು, ಅಲ್ಲೊಂದು ರೂಮು, ಮಧ್ಯದಲ್ಲಿ ಏನಿದೆ ದ್ಯಾಟ್ ಈಸ್ ದ ಲಿವಿಂಗ್ ಏರಿಯಾ ಆ್ಯಂಡ್ ಇಟ್ಸ್ ಅ ಕಾಮನ್ ಲಿವಿಂಗ್ ಏರಿಯಾ. ಲೆಟ್ ಮಿ ಶೋ ಯು. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಇನ್ನೊಂದು ರೂಮು. ಸದ್ಯಕ್ಕೆ ಯಾರೂ ಇಲ್ಲ ಅಲ್ಲಿ. ಇದು ಕಾಮನ್ ಲಿವಿಂಗ್ ರೂಮ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ರೂಮ್. ಆ್ಯಂಟಿಕ್ಕೆಲ್ಲ ತುಂಬ ಚೆನ್ನಾಗಿಯೇ ಇದೆ. ಓಕೆ, ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ದ ರೂಮ್ ಇಸ್. ರೂಮ್ ಒಳಗಡೆ ತುಂಬ ಆ್ಯಂಟಿಕ್ ಆ್ಯಂಡ್ ಪ್ರೀಮಿಯಂ ಲುಕ್ ಕೊಟ್ಟಿದ್ದಾರೆ. ಅಗೇನ್ ನೋ ಡೌಟ್ ಆನ್ ದ್ಯಾಟ್. ಇವನ್ ದ ಇಂಟೀರಿಯರ್ಸ್ ಆ್ಯಂಡ್ ಎಕ್ಸ್ಟ್ರಾ ಬೆಡ್ ಇದೆ. ಇಲ್ಲೊಂದು ಚಿಕ್ಕ ಕೌಚ್ ಥರ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವಲ್ಲಿ ನಮ್ಮದು ಲಗೇಜ್ ಇಟ್ಟಿದ್ದೀವಿ. ಓಕೆ, ಇಲ್ಲಿ ನೋಡಿ ವಾರ್ಡ್ರೋಬ್ ಇದೆ ಆ್ಯಂಡ್ ಲುಕ್ಸ್ ಲೈಕ್ ಇಟ್ಸ್ ಮೇಡ್ ಆಫ್ ವುಡ್. ಸೊ ಓವರಾಲ್ ತುಂಬ ಪ್ರೀಮಿಯಮ್ ಇದೆ ಆ್ಯಂಡ್ ಅ ವೆರಿ ಬಿಗ್ ಐ ವುಡ್ ಸೇ ವಿಂಡೋ. ತುಂಬ ಚೆನ್ನಾಗಿದೆ. ನಾನು ಇದು ಓಪನ್ ಮಾಡ್ತೀನಿ ಈಗ. ಸೊ ಬನ್ನಿ ವಿಂಡೋ ಓಪನ್ ಮಾಡೋಣ, ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಓಕೆ, ಇದು ಆ್ಯಕ್ಚುಲಿ ಓಪನ್ ವಿಂಡೋ, ಅಂದರೆ ಇಲ್ಲಿ ಡೋರ್ ಇದೆ ಇದು. ಆ್ಯಂಡ್ ಎಸ್, ಇದು ವುಡನ್, ಇದು ಐ ಥಿಂಕ್ ಯಾ. ಸೊ ದಿಸ್ ಇಸ್ ದ ವಾರ್ಡ್ರೋಬ್. ಆ್ಯಂಡ್ ಇದು ಬಂದ್ಬಿಟ್ಟು ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಓವರ್ ಆಲ್ ಐ ಥಿಂಕ್ ರೂಮ್ ಆ್ಯಸ್ ಅ ರೂಮ್ ನಾವು ಕನ್ಸಿಡರ್ ಮಾಡಿದರೆ ಇಟ್ಸ್ ಅ ಗುಡ್ ರೂಮ್. ವಾಶ್ರೂಮ್ ಕಡೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ವಾಶ್ರೂಮ್ ಇಸ್ ವೆರಿ ಬಿಗ್ ಆ್ಯಕ್ಚುಲಿ, ತುಂಬ ತುಂಬ ದೊಡ್ಡದಿದೆ. ಇಟ್ಸ್ ಕ್ವೈಟ್ ಬಿಗ್, ಯು ಕ್ಯಾನ್ ಸಿ ಹಿಯರ್. ಆ್ಯಂಡ್ ಇಲ್ಲಿ ವುಡ್ಡಿದು ಟಬ್ ಕೊಟ್ಟಿದ್ದಾರೆ. ಬಿಕಾಸ್ ಏನಾಗುತ್ತಂದರೆ ಒಂದು 10,000 ಅಂತ ಹೇಳಿದಾಗ ನಾವು ತುಂಬ ಎಕ್ಸ್ಪೆಕ್ಟೇಷನ್ಗಿಂತ ವಿ ವಿಲ್ ಬಿ ಲೈಕ್ 10,000 ರೇಂಜಲ್ಲಿ ಒಂದು ಮೇಂಟೈನ್ ಮಾಡಿರ್ತಾರೆ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ ನಮಗೆ. ಎಲ್ಲ ಕಡೆ 10,000 ಅಂದ ತಕ್ಷಣ ವಿ ಆರ್ ನಾಟ್ ಸೇಯಿಂಗ್ ದಟ್ ಎಲ್ಲ ಲಕ್ಸುರಿ ಬೇಕು, ಪ್ರೀಮಿಯಂ ಬೇಕು, ನೋ. ಬಟ್ ಏನೋ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಹೋಟೆಲಲ್ಲಿ ಇರಬೇಕು, ರೆಸಾರ್ಟಲ್ಲಿ ಇರಬೇಕು, ಅದೆಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಸೊ ರೂಮ್ ವೈಸ್ ಇದೆ, ಫುಡ್ ವೈಸ್ ಇದೆ, ಬಟ್ ಆಬ್ವಿಯಸ್ಲಿ ಹೊರಗೆ ಅದು ಸೆಟಪ್ ಇಲ್ಲ. ಎಸ್ ಹಸ್ಬೆಂಡ್, ಡಿಡ್ ಯು ಸಿ ಎನಿಥಿಂಗ್? ಡಿಡ್ ಯು ಕ್ಯಾಚ್ ಎನಿ ಅನಿಮಲ್? ಸೊ ಐ ಥಿಂಕ್ ಲುಕ್ಸ್ ಲೈಕ್ ಮೈ ಹಸ್ಬೆಂಡ್ ಸ್ಪಾಟೆಡ್ ಸಮ್ ಡಿಯರ್. ಮತ್ತು ಬೇರೆ ಏನು ನೋಡಿದ್ದಾರೆ ಅಂತ ಗೊತ್ತಿಲ್ಲ, ಅವರು ಫುಲ್ ಅದ್ರ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಮೈ ಟರ್ನ್ ಆ್ಯಕ್ಚುಲಿ. ಇನ್ ಕೇಸ್ ಈ ಬೈನಾಕ್ಯುಲರ್ ಲಿಂಕ್ ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ಅಮೆಝಾನಿಂದ ನಾವು ಇಲ್ಲಿ ರೀಚ್ ಆಗೋ 2-3 ದಿನ ಮೊದಲೇ ಪರ್ಚೇಸ್ ಮಾಡಿದೆ. ಐ ಥಿಂಕ್ 2 days ಬ್ಯಾಕ್. ವಿದಿನ್ ಅ ಡೇ ಇಟ್ ಗಾಟ್ ಡೆಲಿವರ್ಡ್. ಸೊ ಐ ಥಿಂಕ್ ರಿವ್ಯೂ ಹೇಳಬೇಕಾದ್ರೆ ಲುಕ್ಸ್ ಲೈಕ್ ಇಟ್ ಇಸ್ ಗುಡ್ ಬೈ. ಆ್ಯಂಡ್ ನೋಡೋಣ ಇನ್ನು ಏನೇನು ಅನಿಮಲ್ಸ್ ನೋಡೋಕ್ಕೆ ಸಿಗುತ್ತೆ. ಓಕೆ, ಸೊ ಸ್ವಲ್ಪ ರೆಸ್ಟ್ ತೆಗೆದ್ಬಿಟ್ಟು ಇದೀಗ ನಾವು ರೂಮಿಂದ ಹೊರಗಡೆ ಬಂದಿದ್ದೀವಿ. ನೋಡಿ, ಅದು ಬಂದು ರೆಸ್ಟೋರೆಂಟು. ನಾವಾಗ ಊಟ ಅಲ್ಲೇ ಮಾಡಿದ್ದು. ಇದು ಬಂದುಬಿಟ್ಟು ನಮ್ಮ ರೂಮ್ಸು. ಕಾರ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಈಗ ಟೈಮ್ ಆಲ್ಮೋಸ್ಟ್ 4:30. ಏನು? ಹಾಂ, ಹೌದಾ? ಓಕೆ. ಸೊ ಆ ವಾಚ್ ಟವರ್ ಹತ್ರ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳ್ತಿದ್ದೆ. ಬಟ್ ಐ ಥಿಂಕ್ ವಿಲ್ ಗೋ ದಟ್ ಸೈಡ್. ಆ ಕಡೆ ಹೋಗಿ ಸ್ವಲ್ಪ ಅಂದರೆ ತುಂಬ 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 ಬಿಸಿಲಿದೆ. ಆ್ಯಂಡ್ ಹತ್ತಿರದಲ್ಲಿ ಖಾರ ಬಿಸಿಲು, ಹತ್ತಿರದಲ್ಲಿ ನದಿ ಇದೆ ಅಲ್ವಾ, ದಟ್ಸ್ ವೈ ಐ ಥಿಂಕ್ ಹೀಟ್ ಸ್ವಲ್ಪ ಜಾಸ್ತಿನೇ ಇದೆ. ಕಣ್ಣು ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಕುಡ್ ಹ್ಯಾವ್ ಗಾಟ್ ಮೈ ಗ್ಲೇಸ್, ಫಾರ್ಗಾಟ್. ಇದೀಗ ಟೈಮ್ ಅರೌಂಡ್ ಐ ಥಿಂಕ್ ಈಗ 5 o'clock ಆಗಿದೆ. ನಾನೀಗ 3ನೇ ಸಲ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಬಿಕಾಸ್ ಏನಾದರೂ ಒಂದು ಮರಿತಾನೆ ಇದೆ. ಇದೀಗ ಟ್ರೈಪಾಡಿದು ಏನೋ ಒಂದು ಐಟಮ್ ಮರೆತುಬಿಟ್ಟೆ. ಸೊ
ತಿರ್ಗಾ ಹೋಗ್ಬಿಟ್ಟು ಬಂದಿದ್ದೀನಿ ಈಗ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ವಾಶ್ ಟವರ್ ಇದೆ, ಅಲ್ಲಿ ಕುತ್ಕೊಂಡಿದ್ದಾರೆ, ಚಿಕ್ಕದಾಗಿದೆ, ಬನ್ನಿ ತೋರಿಸ್ತೀನಿ ನೋಡಿ. ಸೊ ಚಿಕ್ಕದಾಗಿರೋ ಒಂದು ವಾಚ್ ಟವರ್ ಥರ ಇದೆ. ಮೇಲ್ಗಡೆ ಏನಿದೆ ಅಂತ ನೋಡೋಣ. ತುಂಬ ರಾ ಆಗಿದೆ ಪ್ಲೇಸು. ನಾನು ಆಗ್ತಾನೆ ಹೇಳಿದ್ದೀನಲ್ವ, ತುಂಬ ಇದೆ ಡೆವಲಪ್ಮೆಂಟ್ಗೆ. ಬಟ್ ಈ ವ್ಯೂ ವಾವ್, ತುಂಬ ಚೆನ್ನಾಗಿದೆ ಅಲ್ಲ. ಒಂದಾದರೂ ಎಲಿಫೆಂಟ್ ಕಾಣಲಿ ಅಂತ ಪ್ರೇ ಮಾಡ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ ನೋಡೋಕ್ಕೆ ಸಿಗುತ್ತಾ ಇಲ್ವಾ ಅಂತ. ಐ ಕ್ಯಾನ್ ಸಿ ಒಂದು ಕ್ರೇನ್ ದೇರ್. ಸೊ ಆ್ಯಕ್ಚುಲಿ ಆ ಡೆಡ್ ಎಂಡಲ್ಲಿ ವಿ ಕ್ಯಾನ್ ಸಿ ಸಂಬಡಿ ಹ್ಯಾಸ್ ಟೇಕನ್ ಅ ಕಾರ್ ಇಟ್ಕೊಂಡು ಹೋಗಿದ್ದಾರೆ. ಲೋಕಲ್ಸ್ ಹೌದು ಮೋಸ್ಟ್ಲಿ. ವಾವ್, ಲುಕ್ ಎಟ್ ದ ಲ್ಯಾಂಡ್ಸ್ಕೇಪ್, ಅಮೇಝಿಂಗ್, ಇಟ್ಸ್ ಬ್ಯೂಟಿಫುಲ್. ಹೌದು, ಎಲಿಫೆಂಟ್ ಕೂಡ ಬರಲಿ. ಕರೆಕ್ಟ್, ಟ್ರೆಂಚ್ ಮಾಡಿದ್ದಾರೆ ನೋಡಿ, ಎಲಿಫೆಂಟ್ಸ್ ಎಲ್ಲ ಬರಬಾರ್ದು ಅಂತ. ದೊಡ್ಡ ಒಂಥರ ದೊಡ್ಡ ಹಳ್ಳ ಥರ ಇದೆ. ನಂಗೆ ಯಾವಾಗಲೂ ಈ ಥರ ಒಂದು ಲೇಕ್ ಹತ್ತಿರ ಅದರ ದಡದಲ್ಲಿ ನಿಂತು ಜಸ್ಟ್ ಲೇಕನ್ನು ಸ್ಟೇರ್ ಮಾಡ್ತಾ ನಿಲ್ಲಬೇಕಂತ ತುಂಬ ತುಂಬ ಆಸೆ ಇತ್ತು. ಹಾಗೆ ಅದ್ರ ಜೊತೆ ಸನ್ಸೆಟ್ಟನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇತ್ತು. ಪ್ರಾಬಬ್ಲಿ ಈ ಟ್ರಿಪ್ಪಲ್ಲಿ ಅದು ನನಸಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಬರೀ ಸ್ಟೇರ್ ಮಾಡಿ ನೋಡೋದಂದರೆ ಅದೊಂದು ಮಜಾ ಬೇರೆಯೇ. ಯಾಕಂದರೆ ಈ ಒಂದು ದೃಶ್ಯ ನಮ್ಗೆ ಯಾವಾಗಲೂ ನೋಡೋಕ್ಕೆ ಸಿಗಲ್ಲ ಅಲ್ವಾ. ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿರಲಿ ಅಥವಾ ಮನೆ ನೋಡೋದಾಗಿರಲಿ, ಎಲ್ಲರೂ ದಿನನಿತ್ಯ ನಾವು ಮಾತಾಡೋದಾದರೆ ಆ್ಯಸ್ ಅ ಡೈಲಿ ಆ್ಯಕ್ಟಿವಿಟಿ ತುಂಬಾ ಬ್ಯುಸಿಯಾಗಿರ್ತೀವಿ, ಆಕ್ಯುಪೈಡ್ ಆಗಿರ್ತೀವಿ. ಹಾಗಿರುವಾಗ ಈ ಥರದ್ದೊಂದು ವ್ಯೂ ನಮಗೆ ನೋಡೋಕ್ಕೆ ಅಂತೂ ಸಿಗೋದು ತುಂಬಾ ರೇರ್, ಅಥವಾ ಇಟ್ಸ್ ಹೈಲಿ ನಾಟ್ ಪಾಸಿಬಲ್ ಅಂತ ಹೇಳಬಹುದು. ಯಾಕಂದರೆ ಈಗೆಲ್ಲ ನಮ್ಮ ಲೈಫ್ ತುಂಬ ಮೆಕ್ಯಾನಿಕ್ ಆಗಿ ಬಿಟ್ಟಿದೆ ಅಲ್ವಾ. ಹಾಗಿರುವಾಗ ಇಂಥ ಒಂದು ವ್ಯೂವನ್ನು ತುಂಬ ಹತ್ತಿರದಲ್ಲಿ ನಿಮಗೆಲ್ಲರಿಗೆ ನೋಡಲಿಕ್ಕೆ, ಅನುಭವಿಸಲಿಕ್ಕೆ ಸಿಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ವೆರಿ ನಿಯರ್ ಟು ಬ್ಯಾಂಗ್ಳೂರ್. ವೆನ್ ಐ ಸೇ ನಿಯರ್, ಹತ್ತಿರ ಅಂದರೆ 4 ಅಂದರೆ ಒಂದು 4 to 4.5 hours ಅಂತ ಹೇಳ್ಬೋದು ಅಷ್ಟೇ. ಸೊ ಅಷ್ಟು ಹತ್ತಿರದಲ್ಲಿ ಒಂದು ಒಳ್ಳೆ ಸ್ಪಾಟಲ್ಲಿ ನಿಮಗೆ ಈ ಒಂದು ದೃಶ್ಯ, ಈ ಒಂದು ವ್ಯೂ ನೋಡೋಕ್ಕೆ ಸಿಗುತ್ತೆ. ಹಾಗೆ ಮಾತಾಡ್ತಾ ಸಂಜೆ ಆಯಿತು, ಇದೀಗ ಸನ್ಸೆಟ್ ಆಗಿದೆ. ಆ್ಯಂಡ್ ಏನು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ. ನಮ್ಮ ರೂಮಿಂದ ಒಂದು ಕಡೆ ಆರೆಂಜ್, ಯೆಲ್ಲೋ, ಕೆಳಗಡೆ ಗ್ರೀನ್, ಬ್ಯೂಟಿಫುಲ್ ಸೆಟಪ್ ಥರ ಕಾಣಿಸ್ತಾ ಇತ್ತು. ನ್ಯಾಚುರಲ್ ಬ್ಯೂಟಿ ಅಂದರೆ ಇದೇ ಅನಿಸುತ್ತೆ. ಇನ್ ಕೇಸ್ ನೀವು ಸ್ಪೆಸಿಫಿಕ್ಕಾಗಿ ಆ್ಯನಿಮಲ್ ಸ್ಪಾಟಿಂಗ್ ಆಗುತ್ತೆ ಅಂತ ಈ ಕಡೆ ಬಂದರೆ, ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ರಿಯಲಿ ಅಶೋರ್ ಯು. ಯಾಕಂದರೆ ಇಲ್ಲಿ ಎಲಿಫೆಂಟ್ ಸ್ಪಾಟಿಂಗ್ ಇದೆ ಅಂತ ಹತ್ತಿರದಲ್ಲಿ ಕೆಲವ್ರ ಹತ್ರ ಮಾತಾಡ್ತಾ ಇದ್ವಿ, ಹೇಳಿದರು. ಬಟ್ ಎಷ್ಟು ಮಟ್ಟಕ್ಕೆ ಹೇಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಎನಿವೇ, ಇದೀಗ ಊಟ ಮಾಡೋ ಸಮಯ. ಆ್ಯಂಡ್ ಇನ್ ಕೇಸ್ ಆ್ಯನಿಮಲ್ ಸ್ಪಾಟಿಂಗ್ ಆಗಲಿಲ್ಲ ಆದರೂ ಚೆನ್ನಾಗಿರೋ ವ್ಯೂ, ಒಳ್ಳೆ ಫುಡ್ ಆ್ಯಂಡ್ ಕಾಮ್ ಆ್ಯಂಡ್ ಪೀಸ್ ಆಗಿರೋ ಒಂದು ವಾತಾವರಣ ಇದ್ದರೆ ಅದನ್ನು ನಾವು ಎಂಜಾಯ್ ಮಾಡಬೇಕು. ಸೊ ನೈಟಿಗೆ ಸಿಂಪಲಾಗಿ ಫುಡ್ ಇತ್ತು, ಅದನ್ನೆಲ್ಲ ತಿಂದುಬಿಟ್ಟು ಇದೀಗ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀವಿ. Let's go, I'm recording.
ವೆರಿ ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಆಲ್ಮೋಸ್ಟ್ 12 ಗಂಟೆ ಟೈಮ್, 6-6:30 ಎದ್ದಿದ್ದೆ. ಸ್ಪಾಟಿಂಗ್ ಆಗುತ್ತಾ ಅಂತ ನೋಡ್ತಾ ಇದ್ದೆ, ಏನೂ ಕಣ್ಣಿಗೆ ಕಾಣಿಸ್ಲಿಲ್ಲ. ಇದೀಗ ಆಲ್ಮೋಸ್ಟ್ 7-7:30 ಐ ಥಿಂಕ್ ಟೈಮ್. ಆ್ಯಂಡ್ ತುಂಬ ಏನು ಹೇಳೋದು, ಹೇಸಿ ಆಗಿದೆ, ಸ್ವಲ್ಪ ಕೂಲ್ ಇದೆ ವೆದರು. ಮಧ್ಯಾಹ್ನ ಹೊತ್ತು ತುಂಬ 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 ಬಿಸಿಲಿತ್ತಲ್ವ. ಬಟ್ ಐ ಥಿಂಕ್ night and morning time is comparatively much better. ಸೊ ಫ್ರೆಂಡ್ಸ್, ಎಲಿಫೆಂಟ್ ರಾಂಚ್ ರೆಸಾರ್ಟ್ ಇಂದ ಚೆಕ್ಔಟ್ ಮಾಡಿ ನಾವೀಗ ಇನ್ನೊಂದು ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೇವೆ. ಏನು ಎತ್ತ ಎಲ್ಲಿ ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ನಾನು ಹೇಳ್ತೀನಿ, ಬಟ್ ಆನ್ ಅನದರ್ ವ್ಲಾಗ್. ಸೊ ಈ ವ್ಲಾಗ್ ಅಲ್ಲಲ್ಲ, ಸೊ ವಾಯನಾಡಲ್ಲಿ ನಾವು ಯಾವ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಿದ್ದೀವಿ ಇದ್ರೆಲ್ಲ ಡೀಟೇಲ್ಸ್ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೆಲ್ಲರಿಗೂ ಕೊಡ್ತೀನಿ. ಅಂಡ್ ಜಸ್ಟ್ ಅ ಸ್ಮಾಲ್ ಹಿಂಟ್ ಏನಂದ್ರೆ, this is one of the very luxury resorts of Wayanad and ಮೌಂಟೇನ್ ಅಲ್ಲಿ ಇದೆ, ಬ್ಯೂಟಿಫುಲ್ ಆಗಿರುವ ವ್ಯಾಲಿ ವ್ಯೂ ಇದೆ. ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಟಿವ್ ಅಂಡ್ ಯೂಸ್ಫುಲ್ ಅಂತ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂಡ್ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಸ್ಪೆಷಲಿ ಇಫ್ ಯು ಲೈಕ್ ಅ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ಪ್ಲೇಸಸ್. ನಿಮ್ಗೆ ಒಂದು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೆ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಹಿಯರ್. ಬಟ್ ಡೂ ಮೇಕ್ ಶೋರ್ ಇಲ್ಲಿ ಕಾಲ್ ಮಾಡಿದಾಗ ಅವ್ರ ಓನರ್ ಹತ್ರ ಮಾತಾಡಿ ಕೇಳಿ, ಇನ್ನು ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆಯಾ, ಪ್ರಾಪರ್ಟಿ ಹೇಗಿದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿಬಿಟ್ಟು ಬನ್ನಿ. ಆಗ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೇನೆ ಅಲ್ವಾ ನಮ್ಗೆ ಒಮ್ಮೆ ಸಡನ್ ಆಗಿ ಬೇಸರ ಆಗ್ಬಿಡುತ್ತೆ, ಅಯ್ಯೋ ಪಾಪ ಇಷ್ಟು ಹಣ ಕೊಡ್ತಾ ಇದ್ದೀವಿ ಏನ್ ಸಿಗ್ತಾ ಇದೆ ಅಂತ. ಬಟ್ ಓವರ್ ಆಲ್ ನಾನು ತಿರ್ಗಾ ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ಲೇಸ್ ಲೊಕೇಶನ್ ವೈಸ್ ಪ್ರೈಮ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫುಡ್ ವಾಸ್ ಗುಡ್, but definitely there is a scope of making it much better in terms of hospitality, in terms of some maybe activities and the overall look of the resort. But otherwise, yeah, it's a good and a decent stay for a one night stay here. And we will see you on another vlog. So till then, keep watching our channel and subscribing. Thank you. Bye bye.